ನ್ಯೂ ಇಯರ್ ಆಗಿದ್ರಿಂದ ವೈಭವ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಏನೇ ಹೇಳಿ ದೇವ್ರ ಗುಡಿಯಲ್ಲಿ ಸಿಗೋ ವೈಬು ಯಾವ ಪಾರ್ಟಿ ಪಬ್ಬಲ್ಲೂ ಸಿಗಲ್ಲ. ಹೊಸ ವರ್ಷ ಆಗಿದ್ರಿಂದ ಅನ್ಸುತ್ತೆ ದೇವಸ್ಥಾನ ತುಂಬ ರಶ್ ಆಗಿತ್ತು. ದೇವ್ರ ದರ್ಶನ ಎಲ್ಲ ಆಯಿತು. ಗ್ಯಾಪಲ್ಲಿ ದೀಪ ನಾಯಿ ಜೊತೆ ಫ್ರೆಂಡ್ಶಿಪ್ಪು ಮಾಡಾಯಿತು. ಏನೇ ಹೇಳಿ ನಮ್ಮ ಬಾಲ್ಯನೇ ತುಂಬ ಚೆನ್ನಾಗಿತ್ತು. ಯಾವುದೇ ಹಿಂಜರಿಕೆ ಇಟ್ಕೊಳ್ದೆ, ಯಾವುದೇ ಮುಜುಗರ ಪಡದೆ ನಮಗಿಷ್ಟ ಬಂದಂಗೆ ಇರ್ತಿದ್ವಿ ನಾವು ಆಗೆಲ್ಲ. ಅದೆಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಮೆಮೊರೀಸಿಗೆ ಇರಲಿ ಅಂತ ಒಂದೆರಡು ಫೋಟೋ ತೊಗೊಂಡು ರೂಮಿಗೆ ಬಂದು ಮಲಗಿದೊಳಗೆ ವಾಪಸ್ ಎಚ್ಚರ ಆಗಿದ್ದೆ ಬೆಳಗ್ಗೆ. ಎಕ್ಸಾಮಿಗೆ ಹಾಗೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಬುಕ್ ನೋಡಿ ಕಾಲೇಜಿಗೆ ರೆಡಿ ಆದೆ. ಎಕ್ಸಾಮ್ಸ್ ಇದ್ರೂ ಕ್ಲಾಸ್ ಮಾತ್ರ ತಪ್ಪಲ್ಲ. ಕ್ಲಾಸಸ್ ಬೋರ್ ಆದಾಗಲೇ ನಮ್ಮ ಒಳಗಡೆ ಇರೋ ಟ್ಯಾಲೆಂಟು ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದು. ಒಂದು ಕಡೆ ನಮ್ಮ ಸೀನಿಯರ್ಸ್ ಎಲ್ಲ ಜೂನಿಯರ್ಸನ್ನು ವೆಲ್ಕಮ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರೆ, ನಾವು ಮಾತ್ರ ನಮ್ಮ ವೈವಾ ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗಿದ್ವಿ. ಅಲ್ಲ, ಈ ವೈವಾ ಕೊಡೋ 5 ನಿಮಿಷದ ಹಿಂದೆ ಇರೋ ಬ್ರೈನ್ ಪವರು ಒಂದಿನ ಮುಂಚೆ ಯಾಕಿರಲ್ಲ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಚಿಂಗ್ಪಾಂಗ್ ಚಪ್ಪಲ್. ಇಲ್ಲೊಬ್ಬ ಅಣ್ಣ ಥಾನಿ ಕಾಲೇಜಿಗೆ ಜಾಯ್ನ್ ಆಗಿ ಕಿವಿಲಿ ಹೂ ಹಿಡಿಸ್ಕೊಂಡಿರೋದಲ್ಲದೆ ಬಂದಿರೋ ಜೂನಿಯರ್ಸ್ಗೂ ಮೋಟಿವೇಶನ್ ಮಾಡ್ತಿದ್ದಾನೆ. Don't be too hard on yourself. Just enjoy your college because these days won't come back. All the best.